ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹರೇ ಕೃಷ್ಣ. ನೀವೆಲ್ಲರೂ ಏಕಾದಶಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ. ನಾನು ಹೋದ ಸರಿ ಏಕಾದಶಿಯ ವಿಡಿಯೋನ ಮಾಡಿದ್ದೆ, ಆದರೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ನೀವು ಅಮಲಕ್ಕಿ ಏಕಾದಶಿಯ ವಿಚಾರದ ಬಗ್ಗೆ ಕಾಯ್ತಾ ಇದ್ದೀರಾ ಅಂಥೇಳಿ ನಂಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರಿಗೆಲ್ಲ ಮಾಡಬೇಕು ಅಂಥೇಳಿ ಮನಸ್ಸಿದೆಯೋ ಖಂಡಿತವಾಗಿಯೂ ಈ ಏಕಾದಶಿ ಆಚರಣೆಯನ್ನು ಮಾಡಿ. ಈ ಏಕಾದಶಿಯ ಆಚರಣೆಯನ್ನು ಮಾಡಲಿಕ್ಕಾಗದೇ ಇದ್ರೂ ಈ ದಿನ ಮದ್ಯ ಮಾಂಸ ಸೇವನೆಯನ್ನು ಮಾಡಬೇಡ್ರಿ, ಅನ್ನವನ್ನು ಸೇವನೆ ಮಾಡಬೇಡ್ರಿ. ಅದು ಬಿಟ್ಟು ಫಲಹಾರವನ್ನು ಸೇವನೆ ಮಾಡಿಕೊಂಡು ನೀವು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ನಾಮಸ್ಮರಣೆಯನ್ನು ಮಾಡ್ತಾ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಚಿಂತಿಸ್ತಾ ಒಳ್ಳೆಯದನ್ನೇ ಯೋಚಿಸ್ತಾ ಈ ದಿನವನ್ನು ನೀವು ಸಾತ್ವಿಕವಾಗಿ ಕಳೆದರೂ ಕೂಡ ಅದರದ್ದೇ ಆದ ಫಲ ನಿಮಗೆ ಸಿಗುತ್ತೆ. ಎಷ್ಟಾಗುತ್ತೋ ಅಷ್ಟು ದಾನ ಧರ್ಮದ ಸೇವೆಯನ್ನು ಮಾಡಿ, ದಯೆ ತೋರಿ, ಕರುಣೆ ತೋರಿಸಿ, ಪ್ರೇಮವನ್ನು ತೋರಿಸಿ, ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು, ಪ್ರಕೃತಿಗೆ ಆಗಿರ್ಬೋದು ಸ್ನೇಹಿತರೆ. ಹಾಗಾದರೆ ಈ ಒಂದು ಅಮಲಕ್ಕಿ ಏಕಾದಶಿಯ ಆಚರಣೆಯಿಂದ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳು ಬಗೆಹರಿಲಿ, ಹಾಗೆ ಶುಭ ಯೋಗಗಳು ಕೂಡಿ ಬರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಮಲಕ್ಕಿ ಏಕಾದಶಿ ಫೆಬ್ರವರಿ 27ನೇ ತಾರೀಕು ಅಂದರೆ ನಾಳೆ ಶುಕ್ರವಾರ ಇದೆ ಅಂತೇಳಿ ನಿಮಗೆ ಗೊತ್ತಿದೆ. ಪಾರಾಯಣ ಸಮಯ ಹಾಗೆ ಏಕಾದಶಿಯ ಆರಂಭ ಯಾವಾಗ ಅಂತ್ಯ ಯಾವಾಗ ಅಂತೇಳಿ ತಿಳಿಸೋದ್ರ ಜೊತೆಗೆ ಅದರ ಮಹತ್ವವನ್ನು ಕೂಡ ತಿಳಿಸ್ತೀನಿ ಸ್ನೇಹಿತರೆ. ತಿಂಗಳಲ್ಲಿ 2 ಬಾರಿ ಏಕಾದಶಿಗಳು ಬರ್ತವೆ. ಒಂದು ಕೃಷ್ಣ ಪಕ್ಷದಲ್ಲಿ, ಎರಡನೇದು ಶುಕ್ಲ ಪಕ್ಷದಲ್ಲಿ. ಶುದ್ಧವಾದ ಮನಸ್ಸಿನಿಂದ ಸರಳವಾಗಿ ಪೂಜೆ ಮಾಡಿಕೊಂಡು ಮಹಾಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡಿಕೊಂಡು ತುಳಸಿಯ ಹತ್ತಿರ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ನಾವು ತುಳಸಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದ್ರ ಮೂಲಕ ಏಕಾದಶಿಯ ಆಚರಣೆಯನ್ನು ಮಾಡ್ತೀವಿ ಅಲ್ವಾ. ಆದರೆ ಈ ಬಾರಿ ತುಳಸಿಯ ಜೊತೆ ನಲ್ಲಿಕಾಯನ್ನು ಕೂಡ ಆ ಭಗವಂತನಾದ ಆ ಶ್ರೀ ವಿಷ್ಣು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡೋದ್ರ ಮೂಲಕ ನಾವು ಅಮಲಕ್ಕಿ ಏಕಾದಶಿಯ ಆಚರಣೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ನಿಮಗೆ ತಿಳಿದಿದೆಯಾ, ಭಗವಂತನಾದ ವಿಷ್ಣುವಿನ ಆಶ್ರುವಿನ ಒಂದು ಬಿಂದುವಿನಿಂದ ಒಂದು ವೃಕ್ಷದ ಉತ್ಪತ್ತಿಯಾಗತ್ತೆ. ಅದರ ಹೆಸರಿನಿಂದಲೇ ಒಂದು ಸಂಪೂರ್ಣ ಏಕಾದಶಿಯ ಆಚರಣೆ ಮಾಡಲಾಗತ್ತೆ. ಆ ಏಕಾದಶಿಯ ಹೆಸರೇ ಅಮಲಕ್ಕಿ ಏಕಾದಶಿ. ಸರಳವಾಗಿ ಏಕಾದಶಿ ಆಚರಣೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ಪ್ರತಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಬೆಳಗಿನ ಪ್ರಾತಃ ಕಾಲದಲ್ಲಿ ನಿಮ್ಮ ದೈನಂದಿನ ಕರ್ಮಗಳನ್ನು ಮುಗಿಸ್ಕೊಂಡು ಸರಳವಾಗಿ ನೀವು ಹೇಗೆ ನಿಮ್ಮ ಮನೆಯ ಪೂಜೆಯನ್ನು ಮಾಡ್ಕೊಳ್ತೀರೋ ಆ ರೀತಿ ಮಾಡ್ಕೊಳ್ಳಿ. ವಿಷ್ಣುವಿನ ಹೆಸರಲ್ಲಿ ನೀವು ಆವತ್ತಿನ ದಿನ ಉಪವಾಸ ಮಾಡಬೇಕಾಗತ್ತೆ. ಅನ್ನ ಸೇವನೆ ಮಾಡಬಾರ್ದು. ಹಾಗೆ ತಾಮಸಿಕ ಆಹಾರವನ್ನು ಸೇವನೆ ಮಾಡದೆ ನೀವು ಫಲಹಾರವನ್ನು ತಗೊಳ್ಬೇಕು. ಹಣ್ಣು, ಹಾಲು, ಹಾಗೆ ಶಾಬಕ್ಕಿ ಕಿಚಡಿ, ಶಾಬಕ್ಕಿ ಪಾಯಸ ಈ ರೀತಿಯಾಗಿ ಸೇವನೆಯನ್ನು ಮಾಡಿ ನೀವು ಹರಿನಾಮ ಸ್ಮರಣೆಯೊಂದಿಗೆ ಈ ದಿನ ಒಳ್ಳೆಯದನ್ನು ಯೋಚಿಸ್ತಾ ನೀವು ಏಕಾದಶಿ ಆಚರಣೆನ ಮಾಡ್ಬೋದು. ಮತ್ತೊಮ್ಮೆ ತಿಳಿಸ್ತೀನಿ, ಇದೇ ರೀತಿ ಸರಳವಾಗಿ ಮಾಡಿ ಅವರಲ್ಲಿ ಸಮರ್ಪಣೆ ಆದರೆ, ಶರಣಾದರೆ ಖಂಡಿತವಾಗಿಯೂ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಹಾಗೆ ಇಷ್ಟಾರ್ಥಗಳು ನೆರವೇರ್ತವೆ ಸ್ನೇಹಿತರೆ. ಹಾಗೆಯೇ 2026 ಫೆಬ್ರವರಿ 27ನೇ ತಾರೀಕು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಈ ವಿಶೇಷ ಏಕಾದಶಿಯಂದು ಅಮಲಕ್ಕಿ ಗಿಡದ ಉತ್ಪತ್ತಿಯಾಗಿತ್ತು, ಅಂದರೆ ನಲ್ಲಿಕಾಯಿ ಗಿಡದ ಉತ್ಪತ್ತಿಯಾಗಿತ್ತು. ಹಾಗಾದರೆ ಏಕಾದಶಿಯ ಪ್ರಾರಂಭ, ಅಂತ್ಯ ಹಾಗೆ ಪಾರಾಯಣ ಸಮಯವನ್ನು ತಿಳಿಸ್ತೀನಿ. 2026 ಫೆಬ್ರವರಿ 27ನೇ ತಾರೀಕು ಶುಕ್ರವಾರ ಏಕಾದಶಿಯ ಆಚರಣೆ ಇರುತ್ತೆ. ಆದರೆ 26ನೇ ತಾರೀಕು ಗುರುವಾರ ರಾತ್ರಿ ಅಂದರೆ ಮಧ್ಯರಾತ್ರಿ 12:33 ಏಕಾದಶಿಯ ತಿಥಿ ಆರಂಭವಾಗುತ್ತೆ. ಏಕಾದಶಿಯ ತಿಥಿ ಸಮಾಪ್ತಿಯಾಗೋದು 27ನೇ ತಾರೀಕು ಶುಕ್ರವಾರ ರಾತ್ರಿ 10:32 ಏಕಾದಶಿ ತಿಥಿ ಸಂಪನ್ನಗೊಳ್ಳುತ್ತೆ. ಹಾಗೆ ದ್ವಾದಶಿ ತಿಥಿ ಆರಂಭವಾಗುತ್ತೆ. ಹಾಗೆ ಪಾರಾಯಣ ಸಮಯ ಫೆಬ್ರವರಿ 28ನೇ ತಾರೀಕು ಶನಿವಾರದ ದಿನ ಬೆಳಗ್ಗೆ 6:55 10:44 ನಿಮಗೆ ಪಾರಾಯಣ ಸಮಯ ಇರುತ್ತೆ ಅಮಲಕ್ಕಿ ಏಕಾದಶಿಯದ್ದು. ಈ ಸಮಯದ ಒಳಗೆ ದಾನ ಧರ್ಮ, ಪೂಜೆ, ವ್ರತ ಹಾಗೆ ಒಂದು ಏಕಾದಶಿಯ ಒಂದು ಆಚರಣೆಯನ್ನು ಸಮಾಪ್ತಿಗೊಳಿಸ್ಕೊಳ್ಳಿ ಶುದ್ಧವಾದ ಮನಸ್ಸಿನ ಆಚರಣೆಯೊಂದಿಗೆ. ಸ್ನೇಹಿತರೆ, ಅಮಲಕ್ಕಿ ಏಕಾದಶಿ ಶಿವರಾತ್ರಿ ಹಾಗೂ ಹುಣ್ಣಿಮೆಯ ಅಂದರೆ ಹೋಳಿ ಹುಣ್ಣಿಮೆಯ ಮಧ್ಯೆ ಬರ್ತಾ ಇರೋದ್ರಿಂದ ಈ ಅಮಲಕ್ಕಿ ಏಕಾದಶಿ ಬಹಳ ಮಹತ್ವವುಳ್ಳದ್ದಾಗಿದೆ, ಹಾಗೆ ಪವಿತ್ರವಾಗಿದೆ. ಹಾಗಾಗಿ ಈ ಏಕಾದಶಿಯ ಆಚರಣೆಯನ್ನು ನೀವು ಮಾಡಿದರೆ ಒಳಿತು. ಮಾಡಲಿಕ್ಕಾಗಲೇ ಇಲ್ಲ ಅಂದರೆ ಕೂಡ ಪರವಾಗಿಲ್ಲ, ಆದರೆ ನೀವು ಅನ್ನವನ್ನು ಸೇವನೆ ಮಾಡಿಬಿಡ್ರಿ, ನಾಮ ಜಪವನ್ನು ಮಾಡಿ, ಹಾಗೆ ಎಷ್ಟಾಗುತ್ತೋ ಅಷ್ಟು ದಾನ ಧರ್ಮದ ಸೇವೆಯನ್ನು ಮಾಡಿ, ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನೇ. ಹಾಗೆ 27ನೇ ತಾರೀಕು ಶುಕ್ರವಾರ ಈ ಅಮಲಕ್ಕಿ ಏಕಾದಶಿಯಂದು ಸರ್ವಾರ್ಥ ಸಿದ್ಧಿಯೋಗ ಹಾಗೆ ರವಿಯೋಗ ಕೂಡ ಇರೋದ್ರಿಂದ ತುಂಬ ಅಂದರೆ ಮಂಗಳ ಕಾರ್ಯಗಳಿಗೆ ಒಳ್ಳೆಯ ದಿನ. ಹಾಗೆ 11:08 12:34 ರಾಹುಕಾಲ ಇರುತ್ತೆ. ಈ ಕಾಲವನ್ನು ತ್ಯಜಿಸಿ ನೀವು ಉಳಿದೆಲ್ಲ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಮಾಡ್ಕೊಳ್ಳಿ, ಒಳ್ಳೆಯದಿದೆ ಇವತ್ತಿನ ದಿನ. ತುಳಸಿಯನ್ನು ನಾಳೆ ಕೊಯ್ಯಬಾರ್ದು, ಹಿಂದಿನ ದಿನವೇ ಕೊಯ್ದು ಪೂಜೆಗೆ ಎತ್ತಿಟ್ಕೊಳ್ಬೇಕು. ಮರ್ತೋಯ್ತಪ್ಪ ಏನು ಮಾಡಬೇಕು ಅಂದರೆ ಪೇಟೆಯಿಂದ ತಂದ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಮನೆಯ ತುಳಸಿ ಗಿಡದ ಬೃಂದಾವನದ ಕೆಳಗಡೆ ತುಳಸಿಯ ಎಲೆಗಳು ಉದುರಿ ಬಿದ್ದಿರ್ತಾವಲ್ವ, ಅವುಗಳನ್ನೇ ನೀವು ತೊಳೆದು ಪೂಜೆಗೆ ಬಳಸ್ಕೊಳ್ಬಹುದು.
ಹಾಗೆ ಈ ದಿನ ವಿಶೇಷವಾಗಿ ನೆಲ್ಲಿಕಾಯಿ ಏನಾದರೂ ಸಿಕ್ಕರೆ ಅದನ್ನು ಮಹಾವಿಷ್ಣುವಿಗೆ ಏನಾದರೂ ಒಂದು ನೈವೇದ್ಯದ ರೂಪದಲ್ಲಿ ನೀವು ಅದಕ್ಕೆ ಬೆಲ್ಲ, ತುಪ್ಪ ಇಲ್ಲ ನೆಲ್ಲಿಕಾಯಿ ತುರಿಯನ್ನು ಹಾಕಿ ಬೆರೆಸಿ ನೈವೇದ್ಯವಾಗಿ ಇಟ್ಟರೆ ಇನ್ನೂ ಶುಭ ಫಲ. ಹಾಗೆ ನೆಲ್ಲಿಕಾಯಿ ದಾನವನ್ನು ಕೂಡ ಮಾಡ್ಬೋದು. ಹಾಗೆ ನೆಲ್ಲಿಕಾಯಿ ಗಿಡವನ್ನು ಇವತ್ತು ದಿನ ತಂದು ವಿಶೇಷವಾಗಿ ನೆಟ್ಟು ಪೂಜೆ ಮಾಡಿದ್ರೆ ಅತ್ಯಂತ ಶುಭ ಫಲ ಸಿಗುತ್ತೆ. ಹಾಗೆ ತುಳಸಿಯ ಬೃಂದಾವನದ ಎದುರಿಗೂ ಕೂಡ 2 ತುಪ್ಪದ ದೀಪಗಳನ್ನು ಬೆಳಗಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ಅಮಲಕಿ ಏಕಾದಶಿಯ ಕಥೆಯನ್ನು ಕೇಳೋಣ. ಅಮಲಕಿ ಏಕಾದಶಿ ಹೋಳಿ ಹಬ್ಬದ ಮೊದಲು ಬರುವ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಆಗಿರುತ್ತೆ. ಈ ದಿನದಲ್ಲಿ ಅಮಲಕ್ಕಿ ಅಂದರೆ ನೆಲ್ಲಿಕಾಯಿ ಮರವನ್ನು ಪೂಜಿಸುವುದು ಕೂಡ ವಿಶೇಷವಾದ ಒಂದು ಫಲವನ್ನು ತಂದುಕೊಡುತ್ತೆ. ಹಾಗೆ ಪಾಪ ವಿಮೋಚನೆ ಆಗುತ್ತೆ, ಆರೋಗ್ಯ, ಐಶ್ವರ್ಯ ಮತ್ತು ನಿಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ತಂದುಕೊಡ್ತವೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಖಂಡಿತವಾಗಿಯೂ ಈ ಏಕಾದಶಿಯ ಆಚರಣೆಯನ್ನು ಸರಳವಾಗಿ ಆದರೂ ಪರವಾಗಿಲ್ಲ ನಿಷ್ಕಲ್ಮಶವಾದ ಭಕ್ತಿಗೆ ಶರಣಾಗಿ ಮಾಡಿ. ಒಂದು ಕಾಲದಲ್ಲಿ ವೈದೀಶ ಎಂಬ ನಗರದಲ್ಲಿ ಧರ್ಮನಿಷ್ಠ ರಾಜ ಆಳ್ತಾ ಇರ್ತಾನೆ. ಆ ರಾಜನು ಹಾಗೆ ಪ್ರಜೆಯು ವಿಷ್ಣು ಭಕ್ತರಾಗಿರ್ತಾರೆ. ಫಾಲ್ಗುಣ ಮಾಸದ ಶುಕ್ಲ ಏಕಾದಶಿಯ ದಿನ ಬಂದಾಗ ಎಲ್ಲರೂ ಉಪವಾಸ ಮಾಡಿ ಅಮಲಕಿ ಮರದ ಕೆಳಗೆ ಶ್ರೀ ವಿಷ್ಣುವನ್ನು ಪೂಜಿಸ್ತಾರೆ. ಆ ದಿನ ಒಬ್ಬ ಬೇಟೆಗಾರ ಅಲ್ಲಿಗೆ ಬರ್ತಾನೆ. ಅವನು ಉಪವಾಸ ಮಾಡಿರೋದಿಲ್ಲ, ಆದರೆ ಭಕ್ತಿಯಿಂದ ನಡೆಯುತ್ತಿದ್ದ ಆ ಪೂಜೆಯನ್ನು ನೋಡ್ತಾ ಅಲ್ಲೇ ಕುಳಿತುಕೊಳ್ತಾನೆ. ಅವನು ದೇವರ ಕಥೆಗಳನ್ನು ಕೇಳಿ ರಾತ್ರಿ ಅವರ ಜೊತೆ ಜಾಗರಣೆಯನ್ನು ಕೂಡ ಮಾಡ್ತಾನೆ. ಆಕಸ್ಮಿಕವಾಗಿ ಕೆಲವು ದುರಾತ್ಮರು ರಾಜನ ಮೇಲೆ ದಾಳಿ ಮಾಡಲು ಬರ್ತಾರೆ. ಆದರೆ ವಿಷ್ಣುವಿನ ದಿವ್ಯ ಚಕ್ರದಿಂದ ಅವರು ನಾಶವಾಗ್ತಾರೆ. ಆ ಅದ್ಭುತವನ್ನು ಕಂಡ ಬೇಟೆಗಾರನು ಮನಃಪೂರ್ವಕವಾಗಿ ವಿಷ್ಣುವನ್ನು ಸ್ಮರಿಸ್ತಾನೆ. ಕಾಲಕ್ರಮದಲ್ಲಿ ಬೇಟೆಗಾರನು ಮರಣ ಹೊಂದ್ತಾನೆ. ನಂತರ ತನ್ನ ಏಕಾದಶಿ ದಿನದ ಸತ್ಸಂಗ ಮತ್ತು ಭಕ್ತಿಯ ಫಲದಿಂದ ಮುಂದಿನ ಜನ್ಮದಲ್ಲಿ ಧರ್ಮನಿಷ್ಠ ರಾಜನಾಗಿ ಹುಟ್ಟುತ್ತಾನೆ. ಅವನಿಗೆ ಐಶ್ವರ್ಯ, ಜಯ ಮತ್ತು ವಿಷ್ಣು ಕೃಪೆ ಸದಾ ಸಿಗತ್ತೆ. ಹಾಗಾಗಿ ಈ ದಿನ ಈ ಏಕಾದಶಿಯನ್ನು ಆಚರಣೆ ಮಾಡಿ ನೆಲ್ಲಿಕಾಯಿ ಮರವನ್ನು ಪೂಜಿಸಿ, ಇಲ್ಲ ನೆಲ್ಲಿಕಾಯಿ ದಾನವನ್ನು ಮಾಡಿ, ಇಲ್ಲ ಅದರ ಒಂದು ಖಾದ್ಯವನ್ನು ತಯಾರಿ ಮಾಡಿ ನೀವು ಅದನ್ನು ವಿಷ್ಣುವಿಗೆ ಅರ್ಪಣೆ ಮಾಡಿ ನೀವು ಸೇವನೆ ಮಾಡಿದರೆ ಆರೋಗ್ಯ, ಆಯುಷ್ಯು ಮತ್ತು ಸಂತಾನ ಭಾಗ್ಯ ದೊರಕುತ್ತೆ. ಅದ್ರ ಜೊತೆಗೆ ಪಾಪ ವಿಮೋಚನೆ ಆಗುತ್ತೆ, ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ, ಭಗವಂತನ ಕೃಪೆ ಮೋಕ್ಷದ ಮಾರ್ಗಕ್ಕೆ ದಾರಿ ಮಾಡಿಕೊಡುತ್ತೆ. ಸ್ನೇಹಿತರೆ, ಕತೆ ಬೇರೆ ಬೇರೆ ರೀತಿಯಾಗಿ ನೀವು ಕೇಳಲ್ಪಡ್ಬೋದು, ಆದರೆ ಉದ್ದೇಶ ಮಾತ್ರ ಒಂದೇ ಆಗಿರುತ್ತೆ. ಭಕ್ತಿ ನಿಷ್ಠೆಯಿಂದ ಭಗವಂತನನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಪಾಪ ಮುಕ್ತಿಯಾಗತ್ತೆ, ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ, ಈ ಒಂದು ಅಮಲಕಿ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟವಾದರೆ ಗುರುವಿನ ಪಾದಗಳಿಗೆ ನಮನ ಮಾಡ್ತಾ ಸಾಯಿರಾಮ ಅಂತ ತಿಳಿಸಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.